ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ. ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಮಗುಗೊಂದು ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇವನಿಗೆ ಅವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ. ತುಳುನಾಡಿನಲ್ಲಿದ್ದ ಎಲ್ಲಾ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನರು, ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮ್ಗೆ ಬೇಡ, ನಿಮ್ಮ ಬೆಂಬಲ, ಸಪೋರ್ಟ್ ಬೇಕು. ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ 6 ತಿಂಗಳು ಬೇಕಾಯ್ತು ಬೇಲ್ ಅವನ ಅಪ್ಪನನ್ನು ಪಕ್ಷದಿಂದ ತೆಗಿಲಿಕ್ಕೆ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಲಾಸ್ಟ್ ಟೈಮ್ ನಮಿತನ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಷ್ಟು ಜನ ಇಲ್ಲಿ, ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರೂ ಮಾತಾಡುದಿಲ್ಲ. ಯಾರಿಗೂ ಅಗತ್ಯ ಇಲ್ಲ, ಏನು ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಆಗುದಿಲ್ಲ. ಬಡವರು ಬೇರೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ. ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.